ಈ ರಾಜ್ಯದಲ್ಲಿ ದಲಿತರ ಮೇಲೆ ನಡೆತಕ್ಕಂಥ ದೌರ್ಜನ್ಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹೊಸದಾಗಿ ಎಲ್ಲ 31 ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಪೊಲೀಸ್ ಠಾಣೆಗಳನ್ನು ತೆಗೆದಿದೆ ದೌರ್ಜನ್ಯ ಸಂಬಂಧಪಟ್ಟಂತೆ. ಈ ವಿಚಾರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು, ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮತ್ತು DGP ಆಗಿರ್ತಕ್ಕಂಥ ಅರುಣ್ ಚಕ್ರವರ್ತಿಯವರ ಸಮಕ್ಷಮದಲ್ಲಿ ಚರ್ಚೆ ಮಾಡಿ ಈ ಒಂದು ಇಲಾಖೆ ಇರಬೇಕು ಅಂತೇಳಿ ನಾವೆಲ್ಲ ಮಾತಾಡಿದ್ವಿ. ಆದರೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಏನು CRECL ಸಂಬಂಧಪಟ್ಟಂಥ ಇಲಾಖೆ ಏನಿದೆ, ಜಾರಿ ನಿರ್ದೇಶನ ಹಕ್ಕು ನಿರ್ದೇಶನ ಏನಿದೆಯೋ ಅದರ DYSP ಆಗಿರ್ತಕ್ಕಂಥ ನಾಗರಾಜ್ರವರಿಗೆ ಜಾತಿಯ ವಿಚಾರನೇ ಗೊತ್ತಿಲ್ಲ. ತಾವು ದಯವಿಟ್ಟು ತಿಳ್ಕೋಬೇಕು, ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರ್ತಕ್ಕಂಥ ಅಸ್ಪೃಶ್ಯ ಜಾತಿಗಳು, ಮಾದಿಗ ಮತ್ತು ವಲಯ ಜಾತಿಗಳು ಎಲ್ಲೂ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳೋದಿಲ್ಲ. ಆಯಾ ರಾಜ್ಯವಾರಗಳಲ್ಲಿ ಹೆಸರುಗಳು ಬದಲಾವಣೆ ಆಗ್ತವೆ ವಿನಃ ಅವರ ಆಚಾರ ವಿಚಾರಗಳಿರ್ಬೋದು, ಅವ್ರಿಗೆ ನೋವು ನಲಿಗಳಿರ್ಬೋದು ಒಂದೇ ರೀತಿ ಇರುತ್ತೆ. ಆದರೆ ಶ್ರೀನಿವಾಸ್ ಎಂಬತಕ್ಕಂಥವ್ರು ಶಿರಪತಿ ಏನು ತೀರ್ಥಹಳ್ಳಿ ತಾಲೂಕು ಸಂಬಂಧಪಟ್ಟ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ಜಾತಿ ಸರ್ಟಿಫಿಕೇಟ್ ಬೆಂಗಳೂರಿದೆ, ಬೆಂಗಳೂರು ಜಾತಿ ಸರ್ಟಿಫಿಕೇಟ್ ಆಗಲ್ಲ ಅಂತ ಹೇಳ್ತಾರೆ. ಯಾರು ಇವರು DYSP ನಾಗರಾಜ್ರವರು. ಆಮೇಲೆ ಅವರು ದಾವಣಗೆರೆಯವರು, ಚಿತ್ರದುರ್ಗ ಜಿಲ್ಲೆಯವರು DYSP ಅವರು. ಅವ್ರು ಹೆಂಗೆ SC ಆಗಕ್ಕೆ ಸಾಧ್ಯತೆ ಆಗುತ್ತೆ? ಚಿತ್ರದುರ್ಗಕ್ಕೆ ಮಾತ್ರ SC ಆಗಬೇಕಲ್ವಾ ಅನ್ನೋದು ಇಲ್ಲಿ ಪ್ರಶ್ನೆ. ಅದರಿಂದ ಇವರು DYSP ಏನು ಮಾಡ್ತಾರೆ, ಇಲ್ಲಿ ಜಾರಿ ನಿರ್ದೇಶನಾಲಯ ಮಾಡಿರ್ತಕ್ಕಂಥ ಒಂದು ಸ್ಟೇಷನ್ಗಳು ದಲಿತರಿಗೆ ನ್ಯಾಯ ಸಿಗಬೇಕು ಅಂತೇಳಿ. ಆದರೆ ಇವತ್ತು ದಲಿತರನ್ನು ಹೆಸರಿನಲ್ಲಿ ಹಣ ಮಾಡಲಿಕ್ಕೆ ಬಂದಿರತಕ್ಕಂಥ ಇಂಥ ಇಲಾಖೆ ನಮ್ಗೆ ಅವಶ್ಯಕತೆ ಇಲ್ಲ. ಕೂಡಲೇ ಸರ್ಕಾರ ಈ ಇಲಾಖೆಯನ್ನು ವಾಪಸ್ ಪಡೀಬೇಕು. ಮೂಲತಃ ಏನಿತ್ತು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಕೇಸ್ಗಳನ್ನು ದಾಖಲಿಸ್ತಾ ಇದ್ದರು. FIR ಆದ ನಂತರ ಅದನ್ನ ಚಾರ್ಜ್ ಶೀಟ್ ಮಾಡಲಿಕ್ಕೆ ಮತ್ತು ತಕ್ಷಣವೇ ಸ್ಥಳ ತನಿಖೆ ಮಾಡಿಬಿಟ್ಟು ವರದಿಯನ್ನು ಸಲ್ಲಿಸ್ತಾ ಇದ್ರು. SP ಅವರಿಗೆ ಸಲ್ಲಿಸ್ತಿದ್ರು, DYSP ಅವರಿಗೆ ಸಲ್ಲಿಸ್ತಕ್ಕಂಥ ವ್ಯವಸ್ಥೆ ಇತ್ತು. ಇವತ್ತು ಇವ್ರ ಹತ್ರ ಬಂದು ನಾವು ಚರ್ಚೆ ಮಾಡಿದರೆ, ನಾ ಸ್ಥಳಕ್ಕೆ ಹೋಗಲ್ಲ, ಸ್ಥಳಕ್ಕೆ ನಾನು ಹೋಗಬೇಕು ಅಂತ ಏನಿಲ್ಲ, ಮಾಜರ್ ಮಾಡಲ್ಲ, ನಾನು ಅವ್ರು ಕರ್ಸು ಮಾತಾಡ್ತೀನಿ ಅಂತಾರೆ. ಇವ್ರು ಕರ್ಸು ಮಾತಾಡೋಕ್ಕೆ ಇವ್ರು ಏನಾದ್ರು ಬ್ರೋಕರ್ ಕೆಲಸ ಇಟ್ಕೊಂಡಿದ್ದಾರೆ ಅಥವಾ DYSP ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದು ಇವತ್ತು ಯಕ್ಷ ಪ್ರಶ್ನೆಯಾಗಿ ಇಡೀ ಜಿಲ್ಲೆಯಲ್ಲಿ ಕಾಡ್ತಾ ಇದೆ. ಮತ್ತು SP ಆಗಿರ್ತಕ್ಕಂಥ ದಾವಣಗೆರೆ SP ಅವರಿಗೆ ಶ್ರೀಧರ್ ಅವ್ರಿಗೂ ಸಹ ನಾವು ಮಾತಾಡಿದ್ವಿ. ಅವ್ರಿಗೆ ಪ್ರಮೋಷನ್ ಆಗಿದೆ, ಅದನ್ನು ಇನ್ಚಾರ್ಜು ನಾನೇ ಅಂತ ಹೇಳ್ತಾರೆ. ಇದು ಈಗನೇ ಈ DYSP ಆಗಿ ಕೆಲಸ ಮಾಡ್ತಿದ್ದಕ್ಕಂಥವ್ರು SP ಆಗಿ ಇನ್ನೇನು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ಸರ್ಕಾರ ಗಮನಕ್ಕೆ ತಗೋಬೇಕು. ನಾನು ಯಾವುದೇ ಇಲಾಖೆ ಅಂಡರಿಗೆ ಬರಲ್ಲ, ನನ್ನ ಸಮಾಜ ಕಲ್ಯಾಣ ಇಲಾಖೆ ಅಷ್ಟೇ ನನಗೆ ಅಂತಾರೆ. ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿದ್ದ SC ಮಾದೇವಪ್ಪನವರು ಇವ್ರನ್ನ ಕೂಡಲೇ ವಾಪಸ್ ಪಡ್ಕೋಬೇಕು. ಮತ್ತು ಇವರು ವಾಪಸ್ ಆಗಲಿಲ್ಲ ಅಂತಂದರೆ ಸಮಾಜ ಕಲ್ಯಾಣ ಸಚಿವರು ಈ ರಾಜ್ಯದಲ್ಲಿ ಎಲ್ಲೇ ಕಂಡರೂ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅವ್ರ ವಿರುದ್ಧ ಹೋರಾಟ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.